ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 50ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಮ್ಮ, ಏನ್ ಮಾಡ್ತಾ ಇದ್ಯಮ್ಮ? ಅಡುಗೆ ಮನೆಯಲ್ಲಿ ಅಡುಗೆ ಕಟ್ಟೆ ಮೇಲೆ ಕುಳಿತಿದ್ದ ಸಿರಿ ಒಲೆಯ ಮೇಲೆ ಪಾತ್ರೆ ಇಟ್ಟು ಏನೋ ಅಡಿಗೆ ಮಾಡುತ್ತಾ ಇದ್ದ ಸ್ವಾತಿಯನ್ನು ಕೇಳಿದಳು. ನಿಂಗೆ ಏನಾದ್ರೂ ತಿನ್ನೋಕ್ ಬೇಕು ಅಂದಿಯಲ್ವಾ, ಅದಕ್ಕೆ ಒಂಚೂರು ಕೇಸರಿಬಾತ್ ಮಾಡೋಣ ಅಂತ ಸಣ್ಣಗೆ ನಗುತ್ತಲೇ ಹೇಳಿದಳು ಸ್ವಾತಿ. ಸದಾ ಚಿಂತೆಯಿಂದಲೇ ಇರುತ್ತಿದ್ದ ಸ್ವಾತಿಗೆ ಮಗಳ ಮುದ್ದು ಮುದ್ದು ಮಾತುಗಳಿಂದಲೇ ಸಮಾಧಾನ ಸಿಗುತ್ತಾ ಇದ್ದಿದ್ದು. ಮಗಳ ಜೊತೆ ಕಾಲ ಕಳೆಯುವಾಗ ತನ್ನ ಎಲ್ಲಾ ಚಿಂತೆ ಬದಿಗೆ ಇಟ್ಟು ಆದಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಇರಲು ಪ್ರಯತ್ನ ಪಡುತ್ತಿದ್ದಳು. ಏನು ಅಮ್ಮ ಮಗಳು ಏನೋ ಭಾರಿ ತಯಾರಿ ಮಾಡ್ತಾ ಇದ್ದೀರಿ, ನಾನು ನಿಮ್ ಜೊತೆ ಸೇರ್ಕೊಳ್ಳಾ ಎನ್ನುತ್ತಾ ತೆರೆದಿದ್ದ ಬಾಗಿಲ ಮೂಲಕ ಒಳಗೆ ಬಂದಿದ್ದರು ನೀಲಾ ಹಾಗೂ ರೀಮಾ. ಬನ್ನಿಮ್ಮ, ಸಿರಿಗೆ ಅಂತ ಕೇಸರಿಬಾತ್ ಮಾಡ್ತಾ ಇದ್ದೆ ಎಂದವಳು ರೀಮಾ ಕುಳಿತುಕೊಳ್ಳಲು ಚೇರ್ ಹಾಕಿದಳು. ಪುಟ್ಟ ಅಡಿಗೆ ಮನೆಯಲ್ಲಿ ನೀಲಾ, ಸ್ವಾತಿ, ಸಿರಿ 3 ಜನ ಸೇರಿ ಮಾತನಾಡುತ್ತಾ ಉಳಿದರು. ಅಮ್ಮ, ನಂಗೂ ಕೇಸರಿಬಾತ್ ಮಾಡೋದು ಹೇಳ್ಕೊಡಮ್ಮ, ಸಿರಿ ಆಸಕ್ತಿಯಿಂದ ಕೇಳಿದಳು. ಇಷ್ಟು ಬೇಗ ನಿಂಗೆ ಯಾಕೆ ಅಡುಗೆ ಮನೆ ಸಮಾಚಾರ? ನಾನು ಮಾಡ್ಕೊಡ್ತೀನಿ, ನೀನು ಆರಾಮಾಗಿ ತಿನ್ನು. ಸ್ವಾತಿಯ ಮಾತಿಗೆ ಸಿರಿ ಮುಖ ಓದಿಸಿದರೆ ನೀಲಾ ಸಿರಿಯ ಮುಖ ನೋಡಿ ಜೋರಾಗಿ ನಕ್ಕರು. ಅವಳ ಆಸೆಗೆ ಯಾಕೆ ತಣ್ಣೀರೆರಿಸ್ತಿ ಸ್ವಾತಿ? ನೀನು ಏನೇನು ಮಾಡ್ತೀಯೋ ಅದನ್ನು ಅವಳಿಗೆ ಹೇಳ್ತಾ ಹೋಗು. ಮಕ್ಕಳಿಗೆ ಕುತೂಹಲ ಇದ್ದಾಗ ಅದನ್ನು ಚಿವುಟಬಾರ್ದು ಎಂದವರ ಮನದಲ್ಲಿ ಏನೋ ಯೋಚನೆ ಓಡುತ್ತಿತ್ತು. ಇವಳಿಗೆ ಇದನ್ನು ಹೇಳ್ಕೊಡ್ತಾ ಕೂತ್ರೆ ನಿಮ್ ಜೊತೆ ಮಾತಾಡೋದಕ್ಕೂ ಬಿಡಲ್ಲ ಈ ಹುಡುಗಿ, ನಗುತ್ತಾ ಹೇಳಿದಳು ಸ್ವಾತಿ. ಅಮ್ಮ ಮಗಳ ಮಧ್ಯೆ ನಾವು ಬರಲ್ಲಮ್ಮ, ನೀನು ಆರಾಮಾಗಿ ನಿನ್ನ ಮಗಳಿಗೆ ಕೇಸರಿಬಾತ್ ಮಾಡೋದು ಹೇಳ್ಕೊಡು. ನನಗೆ ಒಂಚೂರು ಓದೋದು ಬಾಕಿ ಇದೆ, ಹೊರಗಡೆ ಹಾಲಲ್ಲಿ ಓದ್ತಾ ಕೂತಿರ್ತೀನಿ. ನಿನ್ನ ಕೆಲಸ ಮುಗಿದ್ಮೇಲೆ ನಮ್ಮ ಹರಟೆ ಶುರು ಮಾಡೋಣ ಎಂದ ನೀಲಾ ತಮ್ಮ ಕೈಚೀಲದಲ್ಲಿದ್ದ ಪುಸ್ತಕ ಹಿಡಿದು ತೋರಿಸಿದರು. ಅಡುಗೆ ಮನೆಯಿಂದ ಹೊರಬಂದವರೇ ರೀಮಾಳ ಕಿವಿಯಲ್ಲಿ ಏನೋ ಹೇಳಿ ತಮ್ಮ ಪಾಡಿಗೆ ತಾವು ಪುಸ್ತಕವು ಹಿಡಿದು ಕುಳಿತರು. ಸ್ವಾತಿ ಮಗಳ ಜೊತೆ ಖುಷಿಯಾಗಿ ಮಾತನಾಡುತ್ತಾ ಕೇಸರಿಬಾತ್ ಮಾಡಿದ್ದನ್ನು ಸದ್ದಿಲ್ಲದೆ ಚಿತ್ರಿಸಿದ್ದಳು ರೀಮಾ. ನೋಡಿಲಿ, ಒಂದೇ ದಿನಕ್ಕೆ 12 ವ್ಯೂಸು 8 ಲೈಕ್ಸು ಬಂದಿದೆ. ಯೂಟ್ಯೂಬ್ನ ಒಂದು ವಿಡಿಯೋ ತೋರಿಸುತ್ತಾ ಹೇಳಿದಳು ರೀಮಾ. 2 ದಿನದ ಕೆಳಗೆ ನೀನು ನಿನ್ನ ಮಗಳು ಇಬ್ರು ಸೇರಿ ಅಡುಗೆ ಮಾಡ್ತಾ ಇದ್ರಲ್ಲ, ಅದ್ರ ವಿಡಿಯೋ ಮಾಡಿದ್ದೆ. ನನ್ನ ಗಂಡ ಅದನ್ನ ಎಡಿಟ್ ಮಾಡಿಕೊಟ್ರು. ನಾನು ನನ್ನ ಕನಸು ಅಂತ ಒಂದು ಚಾನೆಲ್ ಶುರು ಮಾಡಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ನೋಡು ಎನ್ನುತ್ತಾ ಮೊಬೈಲ್ ಸ್ವಾತಿಯ ಕೈಗೆ ಕೊಟ್ಟಳು ರೀಮಾ. ಏನೇ ಇದೆಲ್ಲ ಎನ್ನುತ್ತಾ ಪೂರ್ತಿ ವಿಡಿಯೋ ನೋಡಿದ್ದಳು. ಅಮ್ಮ ಮಗಳ ಸಹಜ ಮಾತುಕತೆ ಮುದ ನೀಡುವಂತಿತ್ತು. ಎಡಿಟಿಂಗ್ ನಿಂತ 8 ನಿಮಿಷದಲ್ಲಿ ಕೇಸರಿಬಾತ್ ಸಿದ್ಧವಾಗಿತ್ತು. ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವೇನೆ? ರೀಮಾ ಖುಷಿಯಿಂದ ಕೇಳಿದಳು. ಚೆನ್ನಾಗೇನೋ ಬಂದಿದೆ, ಆದ್ರೆ ಇದೆಲ್ಲ ನಮ್ಮಂಥವ್ರಿಗೆ ಸರಿಯೇನೆ? ಅಳುಕುತ್ತಾ ನೋಡಿದಳು ಸ್ವಾತಿ. ಏನ್ ತಪ್ಪಿದೆ ಇದರಲ್ಲಿ? ಅಚ್ಚರಿಯಿಂದ ಕೇಳಿದಳು ರೀಮಾ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಿರಿನಾ ಹೀಗೆಲ್ಲ ಮೀಡಿಯಾ ಮುಂದೆ ತರೋದು, ಹಿಂಜರಿಕೆಯಿಂದ ಹೇಳಿದಳು. ಅದಕ್ಕೇನು ಉತ್ತರಿಸಿದ ರೀಮಾ ಒಂದಷ್ಟು ವಿಡಿಯೋಗಳನ್ನು ಸೆಲೆಕ್ಟ್ ಮಾಡಿ ಸ್ವಾತಿಯ ಮುಂದೆ ಇಟ್ಟಳು. ನೋಡ್ ಸ್ವಾತಿ, ಈ ಎಲ್ಲಾ ವಿಡಿಯೋಗಳಲ್ಲೂ ಚಿಕ್ಕ ಮಕ್ಕಳಿದ್ದಾರೆ. ಮಕ್ಕಳನ್ನ ಈ ರೀತಿ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಮಾಡೋದು ಕೆಲವರಿಗೆ ಸರಿ ಅನಿಸ್ಬೋದು, ಮತ್ ಕೆಲವರಿಗೆ ತಪ್ಪು ಅನ್ನಿಸ್ಬೋದು. ಹಿಂದಿನ ಸಮಾಜಕ್ಕೂ ಈಗಿನ ಸಮಾಜಕ್ಕೂ ತುಂಬಾ ವ್ಯತ್ಯಾಸ ಇದೆ ಸ್ವಾತಿ. ಮೊದಲೆಲ್ಲ ಮಕ್ಕಳನ್ನ ಸಿನಿಮಾ, ಧಾರಾವಾಹಿ ಇಂಥದ್ರಲ್ಲೆಲ್ಲ ವರ್ಕ್ ಮಾಡಿಸ್ಕೊಳ್ತಿರ್ಲಿಲ್ವಾ? ಈಗಲೂ ಕೂಡ ಅದೆಷ್ಟು ಮಕ್ಕಳು ಆಕ್ಟ್ ಮಾಡೋದು, ಹಾಡು, ಡ್ಯಾನ್ಸು, ರಿಯಾಲಿಟಿ ಶೋನಲ್ಲಿ ಭಾಗವಹಿಸೋದು ಮಾಡ್ತಾ ಇಲ್ವಾ? ಯೋಚನೆ ಮಾಡು. ನಿನಗೆ ಸರಿ ಅನ್ಸಿದ್ರೆ ಇರ್ಲಿ, ಬೇಡ ಅನ್ಸಿದ್ರೆ ವಿಡಿಯೋ ಡಿಲೀಟ್ ಮಾಡಿದ್ರೆ ಆಯ್ತು ಎಂದಳು. ರೀಮಾಳ ಮಾತು ಕೇಳಿ ಸ್ವಾತಿ ಯೋಚನೆಗೆ ಬಿದ್ದಳು. ಮೊದ್ಲಿನ ಹಾಗೆ 9 ಗಂಟೆಯಿಂದ 5 ಗಂಟೆವರೆಗೆ ದುಡಿಯೋದು ಮಾತ್ರ ಕೆಲಸ ಅನ್ನಿಸ್ಕೊಳ್ಳಲ್ಲ ಸ್ವಾತಿ. ದಿನದಲ್ಲಿ ಒಂದು 3-4 ಗಂಟೆ ಮಾತ್ರ ಈ ರೀತಿ ವಿಡಿಯೋ ಮಾಡಿ ಡೈಲಿ ವ್ಲಾಗ್ಸ್ ಮಾಡಿ ಹಾಕೋ ಎಷ್ಟು ಜನ ಗೃಹಿಣಿಯರಿದ್ದಾರೆ. ಅವರಿಗೆಲ್ಲ ಇದು ಆದಾಯದ ಮೂಲ ಕೂಡ ಆಗಿದೆ. ಎಷ್ಟೋ ಜನ ಅಡುಗೆ, ಸಂಗೀತ, ಕಥೆ, ಕಲೆ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿ ಹೆಸರು, ದುಡ್ಡು ಎರಡೂ ಮಾಡ್ತಾ ಇರೋದು ನಿನಗ್ ಕೂಡ ಗೊತ್ತಿದೆ ಅಲ್ವಾ? ಯೋಚನೆ ಮಾಡು, ಇದು ನಿಂಗೊಂದು ಆದಾಯದ ಮೂಲ ಕೂಡ ಆಗ್ಬೋದು ಎಂದು ಹೇಳಿ ತನ್ನ ಮನೆಗೆ ಹೊರಟಳು.
ಈಗ ಸ್ವಾತಿ ಯೋಚನೆಗೆ ಬಿದ್ದಳು. ತಾನು ಈ ಸಾಮಾಜಿಕ ಜಾಲ ಕ್ಷೇತ್ರದಲ್ಲಿ ಹೆಜ್ಜೆ ಇಡುವುದಾ, ಬಿಡುವುದಾ, ಇದರ ಜೊತೆ ಸಿರಿಯನ್ನು ಸಹ ತನ್ನ ಜೊತೆ ಕರೆದುಕೊಳ್ಳೋದಾ, ಬೇಡ್ವಾ, ಈ ಎಲ್ಲಾ ಯೋಚನೆಗಳ ಸುಳಿಯಲ್ಲಿ ಸಿಲುಕಿದಳು ಸ್ವಾತಿ. ನಿಜವಾಗ್ಲೂ ಮದುವೆಗೆ ಒಪ್ಕೊಂಡೇನಮ್ಮ? ಅವನಿಗೆ ಸ್ವೀಟಿ ವಿಷಯ ಎಲ್ಲ ಹೇಳ್ಬಿಟ್ಯಾ? ಅಚ್ಚರಿ ಕುತೂಹಲದಿಂದ ಕೇಳಿದಳು ಸಾರಿಕಾ. ಅವನ್ ಬರೀ ಮದುವೆಗೆ ಒಪ್ಪಿರೋದು ಕಣೆ, ಹುಡುಗಿ ಯಾರು ಏನು ಅಂತೆಲ್ಲ ಹೇಳಿಲ್ಲ. ಹೆಂಡತಿ ಬಿಟ್ಟೋರೆನಿಗೆ ಯಾರು ಹೆಣ್ಣು ಕೊಡ್ತಾರೆ ಅಂತಂದ. ಕುಬೇರ್ನಂತ ಮಾವ ಅಪ್ಸರೆ ಅಂತ ಹೆಣ್ಣು ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳಿದೆ. ಅದಕ್ಕೆ ಅವ್ನು ನಗ್ನಗ್ತಾ ಒಪ್ಪಿಗೆ ಕೊಟ್ಬಿಟ್ಟ ಎಂದರು ಖುಷಿಯಿಂದ. ಸರಿ, ಹಾಗಾದ್ರೆ ಮುಂದಿನ ವಾರ ಸ್ವೀಟಿನಲ್ಲಿ ಕರ್ಕೊಂಡು ಬರ್ತೀನಿ. ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ, ಉತ್ಸಾಹದಿಂದ ಹೇಳಿದಳು ಸಾರಿಕಾ. ಕರ್ಕೊಂಡು ಬಾ, ಆದರೆ ಮದುವೆ ಬಗ್ಗೆ ಗ್ಯಾರಂಟಿ ಆಗಂತೂ ಏನೂ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ಅವನದು ಕ್ಷಣ ಚಿತ್ತ ಕ್ಷಣ ಪಿತ್ತ ಎಂದರು ವಿಜಯಮ್ಮ. ಅಮ್ಮ ಪ್ಲೀಸ್, ಹೇಗಾದ್ರೂ ಸರಿ ಅವನನ್ನು ಒಪ್ಸಮ್ಮ. ಸ್ವೀಟಿ ಜೀವನ ನನ್ನಿಂದ ಸೆಟ್ ಆಗ್ಬಿಟ್ರೆ ಇಲ್ಲಿ ನನ್ನನ್ನು ಹಿಡಿಯೋರು ಯಾರೂ ಇರಲ್ಲ. ಅತ್ತೆ ಮನೆಯಲ್ಲಿ ನನ್ನ ಸ್ಥಾನ ಬೇರೆ ಲೆವೆಲಿಂದ ಆಗಿರುತ್ತೆ. ಅಷ್ಟೇ ಅಲ್ಲಮ್ಮ, ನಮ್ಮ ಚಿಕ್ಕ ಮಾವ ನಿನ್ನ ಅಳಿಯನ್ನ ಅವ್ರ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೂಡ ತಗೊಳ್ತಾರೆ. ಈಗ ನನ್ನ ಜೀವನ ಸೆಟ್ ಆಗೋದು ಕೂಡ ನಿನ್ನ ಕೈಲಿದೆ. ಹೇಗಾದ್ರೂ ಮಾಡಿ ಸಂಜುನ ಮದುವೆಗೆ ಒಪ್ಸು. ಸಾರಿಕಾ ಹೇಳಿದಾಗ, ಸಂಜುನೇನೋ ಒಪ್ಪಿಸ್ತೀನಿ, ಆದರೆ ಅದರಿಂದ ನಂಗೇನು ಲಾಭ? ವಿಜಯಮ್ಮ ಕೂಡ ವ್ಯವಹಾರ ಕೇಳಿದರು. ಸೊಸೆ ಜೊತೆ ಮೊಮ್ಮಗ ಕೂಡ ಬರ್ತಾನಲ್ಲ, ಇನ್ನೇನು ಬೇಕು ನಿಂಗೆ? ಸಾರಿಕಾ ಕಿಚಾಯಿಸಿದಳು. ನೋಡ್ ಸಾರಿಕಾ, ನನ್ನ ಹೆಸರಿಗೆ ಒಂದಿಷ್ಟು ದುಡ್ಡು ಡಿಪಾಸಿಟ್ ಇಡೋ ಹಾಗಿದ್ರೆ ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೋದು ಎಂದರು ವಿಜಯಮ್ಮ. ಅಯ್ಯೋ, ಇಡ್ತಾರೆ ಬಿಡಮ್ಮ, ಬರೀ ದುಡ್ಡೇ ಏನು, ನಿನ್ನ ಹೆಸರಿಗೆ ಒಂದು ಮನೆ ಬೇಕಾದರೂ ಬರ್ಕೊಡ್ತಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಡ. ಸಂಜುನ್ ಒಪ್ಸೋದನ್ನ ನೋಡು, ಭರವಸೆ ಕೊಟ್ಟಳು ಸಾರಿಕಾ. ಅಮ್ಮ ಮಗಳ ಮುಂದಿನ ಮಾತುಕತೆಯೆಲ್ಲ ಸಂಜುವನ್ನು ಒಪ್ಪಿಸುವುದು ಹೇಗೆ ಎಂಬುದರ ಸುತ್ತಲೇ ಸುತ್ತುತ್ತಿತ್ತು. ಬಹಳ ಹೊತ್ತಿನ ಮಾತುಕತೆಯ ನಂತರ ಒಂದು ಯೋಜನೆ ಸಿದ್ಧವಾಗಿತ್ತು. ಮತ್ತೊಮ್ಮೆ ವಿಡಿಯೋ ತೆರೆದು ನೋಡಿದಳು ಸ್ವಾತಿ. 25 ಜನ ಆಗಲೇ ನೋಡಿ ಮೆಚ್ಚಿದ್ದರು. 12 ಜನ ಕಾಮೆಂಟ್ ಮಾಡಿದ್ದರು. ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತು ಯೋಚನೆ ಮಾಡಿದಳು. ನಾನೇನು ಯಾರು ಮಾಡದೇ ಇರೋದು ಮಾಡ್ತಾ ಇಲ್ವಲ್ಲ? ಇತ್ತೀಚೆಗೆ ಎಲ್ಲರೂ ರೀಲ್ಸು, ವಿಡಿಯೋಸು, ಬ್ಲಾಗ್ಸು, ವ್ಯಾಕ್ಸು ಅಂತೆಲ್ಲ ಮಾಡ್ತಾರೆ. ನಾನು ಹಾಗೆ ಮಾಡ್ತೀನಿ. ಮನಸ್ಸಿಗೆ ಹಿಡಿಸೋವರೆಗೂ ಮಾಡೋದು, ಆಮೇಲೆ ಬಿಡೋದು ಅಷ್ಟೇ ಎಂದು ಯೋಚಿಸಿದವಳ ಮನದಲ್ಲಿ ಒಂದು ಸಣ್ಣ ನೆಮ್ಮದಿ. ಆದರೂ ಈ ವಿಷಯ ಅಣ್ಣನಿಗೆ ತಿಳಿಸುವುದು ಒಳ್ಳೆಯದು ಎನಿಸಿ ಸುದೀಪನಿಗೆ ತನ್ನ ವಿಡಿಯೋದ ಲಿಂಕ್ ಕಳಿಸಿದಳು. ಮತ್ತೆರಡೇ ನಿಮಿಷದಲ್ಲಿ ಸುದೀಪನ ಕರೆ ಬಂದಿತು. ಇದೇನಿದು ಹೊಸ ಅವತಾರ ನಿಂದೋ? ಕರೆ ಎತ್ತಿದ ಕೂಡಲೇ ಕೇಳಿದ ಸುದೀಪ. ಅವನ ದನಿಯಲ್ಲಿ ಇದ್ದ ಗಂಭೀರ ಭಾವ ಕಂಡು ಉಗುಳು ನುಂಗಿದಳು ಸ್ವಾತಿ. ಅಣ್ಣ, ಅದು ನಾನಾಗಿ ಮಾಡಿದ್ದಲ್ಲ ಅಣ್ಣ. ನನ್ನ ಸ್ನೇಹಿತೆ ನಂಗೆ ಗೊತ್ತಿಲ್ದೇನೆ ಶೂಟ್ ಮಾಡಿದ್ಲು. ಅವಳೇ ಎಡಿಟ್ ಮಾಡಿ ಹೊಸ ಚಾನೆಲ್ ಕೂಡ ಓಪನ್ ಮಾಡಿ ಅವಳೇ ಹಾಕಿದ್ದು. ನಾನು ಮಾಡಿದ್ದಲ್ಲ ಅಣ್ಣ, ತುಸು ಹೆದರಿಕೆಯಿಂದಲೇ ಹೇಳಿದಳು. ಅವಳ ದನಿಯಲ್ಲಿದ್ದ ನಡುಕ ಗ್ರಹಿಸಿದ ಸುದೀಪ ಸಣ್ಣಗೆ ನಕ್ಕ. ಒಳ್ಳೆ ಕೆಲಸನೇ ಮಾಡಿದಾಳೆ ನಿನ್ನ ಸ್ನೇಹಿತೆ. ಗೋ ಅಹೆಡ್, ಏನೂ ಹಿಂಜರಿಕೆ ಇಟ್ಕೋಬೇಡ, ಚೆನ್ನಾಗಿ ಕೆಲಸ ಮಾಡು. ಬಟ್ ಒಂದು ನೆನ್ಪಿಟ್ಕೋ, ನೀನು ಮಾಡೋ ಕೆಲಸದಿಂದ ನಿನ್ನ ದೃಷ್ಟಿ ಹೆಮ್ಮೆಯಿಂದ ಅರಳಿರ್ಬೇಕೇ ಹೊರತು ಮುಜುಗರದಿಂದ ಅಥವಾ ನಾಚಿಕೆಯಿಂದ ತಗ್ಸೋ ಹಾಗಿರಬಾರ್ದು. ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನ ನಿನ್ನ ತಲೆಯಿಂದ ತೆಗೆದುಬಿಡು. ಬೆನ್ ತಟ್ಟೋರಿರೋ ಕಡೆ ಕಾಲಡ್ಡ ಕೊಟ್ಟು ಬೀಳಿಸೋ ಪ್ರಯತ್ನ ಮಾಡೋರು ಇರ್ತಾರೆ. ಹೀಯಾಳ್ಸೋ 100 ಮಾತು ಬಂದ್ರೂ ಧೈರ್ಯವಾಗಿ ಎದುರಿಸೋ ಮನಸ್ಥಿತಿ ಬೆಳೆಸ್ಕೊ. ಮತ್ತೆ ನಿನ್ನ ಎಲ್ಲ ಕಷ್ಟ ಸುಖಕ್ಕೆ ನಾನು ನಿನ್ನ ಬೆನ್ನ ಹಿಂದೆ ಇದ್ದೀನಿ ಅನ್ನೋದನ್ನ ಮರಿಬೇಡ ಎಂದು ಹೇಳಿದ. ಅಣ್ಣ ಹೇಳಿದ ಮಾತುಗಳು ಸ್ವಾತಿಗೆ ಧೈರ್ಯ ಕೊಟ್ಟಿತು. ತನ್ನ ಬದುಕಿಗೆ ಹೊಸದೊಂದು ಮುನ್ನಡಿ ಬರೆಯಲು ಮನಸ್ಸು ಮಾಡಿದಳು ಸ್ವಾತಿ. ಒಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಒಂದೀಪೆ ನಿನಗೆ ಗಣನಾಥ. ಸ್ವಾತಿ ಹೇಳಿಕೊಡುತ್ತಿದ್ದರೆ ಸಿರಿ ಅದನ್ನು ಕಲಿಯುತ್ತಿದ್ದಳು. ರೀಮಾಳ ಕೈಚಳಕದಲ್ಲಿ ತಾಯಿ ಮಗಳ ದೇವರ ನಾಮದ ವಿಡಿಯೋ ನಾನು ನನ್ನ ಕನಸು ಚಾನೆಲ್ನಲ್ಲಿ ಬಿಡುಗಡೆಯಾಗಿತ್ತು. ಮುದ್ದು ಶಾರದೆಯೇ ಎದುರ ಬಂದ ಹಾಡಿದ ಹಾಗಿದೆ. ಅಮ್ಮ ಮಗಳ ಜೋಡಿ ಸೂಪರ್. ಇಷ್ಟು ಒಳ್ಳೆ ಸಂಸ್ಕಾರ ನೀಡ್ತಾ ಇರೋ ತಾಯಿಗೆ ನಮೋ ನಮಃ. ಕ್ಯೂಟ್ ವಿಡಿಯೋ. ಹೀಗೆ ವಿಮರ್ಶೆಗಳ ಸಾಲು ಹರಿದು ಬಂದಿತ್ತು.
2ನೇ ವಿಡಿಯೋಕ್ಕೆ ಸಿಕ್ಕ ಬೆಂಬಲ, ಲೈಕ್ಸ್, ಕಾಮೆಂಟ್ ನೋಡಿ ಸ್ವಾತಿಗೆ ಅದೇ ಕ್ಷೇತ್ರದಲ್ಲಿ ಮುಂದುವರಿಯುವ ಉತ್ಸಾಹ ಮೂಡಿತ್ತು. ಭಾವ, ನನ್ನಿಂದ ದೊಡ್ಡ ಅಪರಾಧ ಆಗಿದೆ. ನಂಗೆ ಗೊತ್ತಿದೆ ಸ್ವಾತಿ ಎಲ್ಲಿದ್ದಾಳೆ ಅಂತ ನಿಮಗೆ ಗೊತ್ತು. ನಾನು ನಿಮ್ಮ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಕಾಲಿಗೆ ಕೂಡ ಬೀಳ್ತೀನಿ. ಪ್ಲೀಸ್ ಸ್ವಾತಿ ಎಲ್ಲಿದ್ದಾಳೆ ಅಂತ ಹೇಳಿ. ಸಂಜಯ್ ಸುದೀಪನ ಬಳಿ ಬೇಡುತ್ತಿದ್ದ. ಸ್ವಾತಿ ಹೋದ ದಿನದಿಂದಲೂ ಹೀಗೆ ಸಂಜಯ್ ಬೇಡುತ್ತಾ ಇದ್ದಿದ್ದು ಅದೆಷ್ಟನೇ ಬಾರಿಯೋ. ಸುದೀಪನ ಮನ ಒಂದು ಬಾರಿಯೂ ಕರಗಿರಲಿಲ್ಲ. ಪ್ರತಿ ಬಾರಿಯೂ ಅವನ ಮಾತಿಗೆ ಕಿವುಡಾದವನಂತೆ ಸಂಜಯ್ನ ಮುಖ ಕೂಡ ನೋಡದೆ ಹೋಗಿಬಿಡುತ್ತಿದ್ದ. ಆದರೆ ಈ ಬಾರಿ ಮಾತ್ರ ಸಂಜಯ್ನ ಮುಖ ನೋಡಿದ ಕೂಡಲೇ ಸ್ವಾತಿ ಆಫೀಸ್ನಲ್ಲಿ ಆ ಕಾಮುಕನಿಂದ ಅನುಭವಿಸಿದ ಹಿಂಸೆ, ಅದರಿಂದಾಗಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದು, ಈಗಲೂ ಕೂಡ ಕೆಲಸದ ಇಲ್ಲದೆ ಒದ್ದಾಡುತ್ತಿರುವುದು ನೆನಪಾಗಿ ಮೈಯೆಲ್ಲ ಬೆಂಕಿ ಹತ್ತಿ ಉರಿದಂತಾಗಿತ್ತು. ಮತ್ತೆ ಮತ್ತೆ ಸ್ವಾತಿಯ ಬಗ್ಗೆ ಕೇಳುತ್ತಿದ್ದ ಸಂಜಯ್ನ ಮುಖಕ್ಕೆ ಸರಿಯಾಗಿ ಗುದ್ದಿದ. ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬರ್ತೀಯಾ? ಮನುಷ್ಯತ್ವ ಇಲ್ಲದೆ ಇರೋ ರಾಕ್ಷಸ ನೀನು. ನಿನ್ನಿಂದ ದೂರ ಇದ್ದು ಹೇಗೋ ತನ್ನ ಪಾಡಿಗೆ ತಾನು ನೆಮ್ಮದಿಯಿಂದ ಬದುಕ್ತಾ ಇದ್ದಾಳೆ ನಮ್ಮ ಸ್ವಾತಿ. ಈಗ ನೀನು ಅದಕ್ಕೂ ಕಲ್ಲು ಹಾಕ್ಬೇಕು ಅಂತಿದ್ಯಾ? ಇನ್ನೊಂದು ಸಾರಿ ನನ್ನ ಕಣ್ಣೆದುರಿಗೆ ಏನಾದರೂ ಬಂದ್ರೆ ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಎಂದು ಹೇಳಿ ಮತ್ತೆರಡು ಬಾರಿ ಹೊಡೆದು ಮುಂದೆ ನಡೆದಿದ್ದ. ಸುದೀಪನ ಹೊಡೆತದಿಂದ ಸಂಜಯ್ನ ಮುಖದ ದವಡೆಯ ಭಾಗ ಸ್ವಲ್ಪ ಊದಿತ್ತು. ಕೈ ಕಾಲುಗಳಲ್ಲಿ ತರಚಿದ ಗಾಯವಾಗಿತ್ತು. ಅದೇ ಸ್ಥಿತಿಯಲ್ಲಿ ಮನೆಗೆ ಬಂದ ಮಗನ ನೋಡಿ ಬೆಚ್ಚಿದರು ವಿಜಯಮ್ಮ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.